Hey everyone, welcome to ಸುಮ್ಮನಿರೇ ಮಾಪಿ ಅಲ್ಲಿ ನೋಡೆಲ್ಲ ನಗ್ತಾ ಇದ್ದಾರೆ. ಹಾಯ್ ಎಲ್ಲರಿಗೂ ಹಾಯ್. ಸೊ ಅವಳು ನಂಗೆ ವೆಲ್ಕಮ್ ಹೇಳಕ್ಕೆ ಬಿಡ್ತಾರ. ಎನಿವೇಸ್ ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಇವಳು ನನ್ನ ಮಗಳು. ಸೊ 3 ಹೊತ್ತು ನನಗೆ ಕಚ್ಕೊಂಡಿರ್ತಾಳೆ. ಅದಕ್ಕೆ ಎಲ್ಲಾ ವಿಡಿಯೋಲು ಈ ತರ ಸಣ್ಣ ಪುಟ್ಟ ಸ್ವೀಟ್ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಅಂಡ್ ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ಫಸ್ಟ್ ಟೈಮ್ ಏನಾದ್ರು ನೀವು ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಸೊ ಇವತ್ತಿನ ನಾನು ಏನ್ ಕವರ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಮಗಳನ್ನ ಸ್ವಿಮ್ಮಿಂಗ್ ಸೇರಿಸಿದನಲ್ವಾ. ಸೊ ಅವಳು ಸ್ವಿಮ್ಮಿಂಗ್ ಹೋಗ್ಬೇಕಂತ ಹೇಳಿದ್ರೆ ಅವಳದು ಕ್ಲಾಸಸ್ ಬಂದು 10 to 11 ಇದೆ. ಸೊ ಅದಕ್ಕಿಂತ ಮುಂಚೆ ನಾವು ಫುಲ್ ಪ್ಲಾನ್ ಮಾಡ್ಕೊಬೇಕು. ಬೈ 9 o'clock ನಾವು ಫುಲ್ ರೆಡಿ ಇರಬೇಕು. ಸೊ ಬೆಳಿಗ್ಗೆ 6 ಗಂಟೆಗೆ ಎದ್ದು 3 hours ಸಿಕ್ಕತ್ತೆ 9 ಗಂಟೆ ತನಕ ನಾನು ಏನೇನ್ ಮಾಡ್ತೀನಿ ಅನ್ನೋದನ್ನ ಕ್ಯಾಪ್ಚರ್ ಮಾಡಿದೀನಿ. ಅಂಡ್ ಸೊ ನಾನು ನನ್ನ ಹಸ್ಬೆಂಡ್ ಇಬ್ರು ವರ್ಕಿಂಗ್ ಇರೋದ್ರಿಂದ ನಮ್ಮ ಮೀಲ್ ಪ್ರೆಪ್ನ ನಾವು ಬೆಳಗ್ಗೆನೆ ಮುಗಿಸ್ಕೊಬೇಕು. ಇಲ್ಲ ಅಂತ ಹೇಳಿದ್ರೆ ಇಡೀ ದಿನ ಮೆಸ್ಟಪ್ ಆಗುತ್ತೆ. ಅಂಡ್ ಕೆಲಸ ಏನು ಮಾಡೋಕ್ಕಾಗಲ್ಲ, ಬರೀ ಅಡುಗೆ ಮನೇಲೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗತ್ತೆ. ಸೊ ಬೆಳಗ್ಗೆ ಹೊತ್ತು ನನ್ನ ಹಸ್ಬೆಂಡ್ ನನ್ನ ಮಗಳು ಮಲಗಿರ್ಬೇಕಾದ್ರೆ ನಾನು ಎದ್ದು ಬಿಡ್ತೀನಿ. ಎದ್ಬಿಟ್ಟು ಎಲ್ಲಾ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಎದ್ದ ತಕ್ಷಣ ಏನ್ ಮಾಡ್ತೀನಿ ಅಂದ್ರೆ ಎಂಟಿ ಸ್ಟಮಕ್ಗೆ ನೀರು ಕುಡಿದು ಒಂದು ಹಣ್ಣು ಏನಾದ್ರು ತಿನ್ಕೊಂತೀನಿ. ತಿಂದ ಮೇಲೆ ಫಸ್ಟ್ ಥಿಂಗ್ ಅಂದ್ರೆ ನಾನು ಬುಕ್ ತಗೊಂಡು, ಈಗ ನನ್ನ ಬುಕ್ಕು, ಸೊ ಇದರಲ್ಲಿ ನಾನು ಟು ಡೂ ಲಿಸ್ಟ್ ನ ಪ್ರಿಪೇರ್ ಮಾಡ್ಕೊತೀನಿ. ಇವತ್ತು ಏನೇನು ಪ್ರಿಯಾರಿಟಿ ಥಿಂಗ್ ಇದೆ, ಏನೇನು ಮಾಡಬೇಕು ಅನ್ಕೊಂಡಿರೋ ಥಿಂಗ್ಸ್ ಇದೆ. ಸೊ ನಾನು ಏನ್ ಫೋಕಸ್ ಮಾಡ್ತೀನಿ ಅಂದ್ರೆ ಒಂದು 5-6 ಲಿಸ್ಟ್ ಹಾಕೊಂಡಿರ್ತೀನಿ. ಅದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಪ್ರಿಯಾರಿಟಿ ಕ್ರಿಟಿಕಲ್ ಇರುತ್ತೆ ನೋಡಿ, ಅದನ್ನ ನಾನು ಅಟೆನಿಕೋಸ್ಕರ ಅಕಂಪ್ಲಿಷ್ ಮಾಡಕ್ ಟ್ರೈ ಮಾಡ್ತೀನಿ. ಅಂಡ್ ಯಾವ್ದು ಓಕೆ ನಾಳೆನೂ ಮಾಡ್ಕೋಬಹುದು ಅನ್ನೋ ತರ ಇರುತ್ತೆ, ಅದನ್ನ ಟೈಮ್ ಸಿಕ್ಕಿದ್ರೆ ಮಾಡ್ಕೋತೀನಿ, ಇಲ್ಲ ಅಂತ ಎಲ್ಲ ನಾಳೆ ಮಾಡ್ಕೋತೀನಿ. ಸೊ ನನ್ನ ಮಗಳು ನಾನು ಚೇರಿನ ಕೆಳಗೆ ಇಳಿಸೋದು, ಅದಕ್ಕೋಸ್ಕರ ಇವಾಗ ನಾನು ಕೆಳಗೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೊಂದು ಚಿಕ್ಕದು ಸೋಫಾ ತರ ಮಾಡ್ಕೊಂಡಿದ್ದೀವಿ, DIY ಸೋಫಾ ಟೈರಲ್ಲಿ ಮಾಡೋದು. ನೆಕ್ಸ್ಟ್ ಟೈಮ್ ಅದನ್ನು ತೋರಿಸ್ತೀನಿ. ಸೊ ಅದ್ರ ಮೇಲೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡ್ ನಾನ್ ರೆಡಿ ಆಗಿದ್ದೀನಿ ಫುಲ್ಲು. ಕಾಜಲ್ ಒಂದು ಹಚ್ಚಕ್ಕೆ ಇಷ್ಟ ಇಲ್ಲ, ಬಿಕಾಸ್ ನೀರಿಗೆ ಹೋಗ್ತೀನಲ್ಲ, ಇವ್ಳು ನನ್ನೂ ಸೇರ್ಸ್ ನೀರಲ್ಲಿ ಇಳಿಸ್ತಾಳೆ. ಅವಳು ಇಳಿಯೋದಲ್ದೆ ಅವಳಾದ್ರೆ ಅದು ಸ್ವಿಮ್ಮಿಂಗ್ ಕ್ಯಾಪ್ ಎಲ್ಲ ಹಾಕೋದಲ್ಲ, ನಾನು ಏನೂ ಹಾಕೊಳ್ಳಲ್ಲ. ಕೂದಲು ಕೂಡ ಫುಲ್ ಡ್ರೈ ಆಗಿ ಹೋಗ್ತಾ ಇದೆ ನಂದು. ಅಲ್ಲಿ ಆ ಕ್ಲೋರಿನ್ ವಾಟರ್ ನನ್ನ ತಲೆ ಮೇಲೆಲ್ಲ ಎರಚ್ತಾ ಇದ್ದಾಳೆ. ನೋಡೋಣ, ನಾನು ನಾಳೆ ನಾಳಿದ್ದು ಇಲ್ಲ ಯೋಚನೆ ಮಾಡಿ ನನ್ನ ಹಸ್ಬೆಂಡ್ ಟೈಮ್ ಸಿಕ್ಕಿದಾಗ ಹೊರಗಡೆ ಹೋಗಿ ನಾನು ಸ್ವಿಮ್ಮಿಂಗ್ ಕ್ಯಾಪ್ ತಗೊಂಡ್ಬರೋಣ ಅಂತ ಅನ್ಕೊಂಡಿದ್ದೀನಿ. ಸೊ ದಟ್ ಇವಳು ನಂಗೆ ಹಿಂಗೆ ಎರಚಿದಾಗೆಲ್ಲ ಅಟ್ಲೀಸ್ಟ್ ನಾನು ಕೂದಲನ್ನ ಸೇಫ್ ಆಗಿ ಇಟ್ಕೋಬಹುದು ಅಂತ. ಅಂಡ್ ನನ್ನ ಮಗಳದು ಬೇಬಿ ಲೋಷನ್ಗಳು ಕೂಡ ನಾನು ತಗೋಬೇಕು, ಬಿಕಾಸ್ ಸನ್ ಸ್ಕ್ರೀನ್ ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಅಂಡ್ ಅವಳು ಫುಲ್ ಟ್ಯಾನ್ ಮಾರ್ಕ್ಸ್ ಬರ್ತದೆ. ಅವಳು ಸೊ ಅವಳು ಸ್ವಿಮ್ಮಿಂಗ್ ಸೂಟ್ ಹಾಕೋತಾಳಲ್ಲ, ಅವಾಗೆಲ್ಲ ಫುಲ್ ಟ್ಯಾನ್ ಮಾರ್ಕ್ ನೋಡ್ತಾ ಇದ್ದೀನಿ. ಸೊ ನೆನ್ನೆ ಅಂತೂ ಕಡಲೆ ಹಿಟ್ಟಾಗಿ ಚೆನ್ನಾಗಿ ಗುಚ್ಚಿದ್ದೀನಿ ಅವಳನ್ನ. ಇವಾಗ ನಾನು ಬೆಳಗ್ಗೆ ಇಂದ ಏನೇನ್ ತರ ಅಡುಗೆ ಮಾಡಿದೀನಿ, ಯಾವ ತರ ಮೀಲ್ ಪ್ರೆಪ್ ಮಾಡಿದೀನಿ ಅಂತ ತೋರಿಸ್ತೀನಿ ಬನ್ನಿ. ಫುಲ್ ಮೀಲ್ ಪ್ಲಾನ್ ಮಾಡ್ತಾ ಇರೋದು ಈಸಿಯಾಗಿ ಸಿಂಪಲ್ ಆಗಿ ಒಂದು 45 minutes ಅಲ್ಲಿ ಮುಗಿಸ್ಬೇಕು ಅನ್ನೋ ಏಮ್ ಇರೋದು. ಸೊ ನಾನು ಒಂದಷ್ಟು ವೆಜೀಸ್ನ ಸ್ಟೀಮ್ ಮಾಡ್ಕೊತೀನಿ. ಬೆಳಗ್ಗೆ ಹೊತ್ತು ಈ ಥರ ಅರ್ಜೆಂಟ್ ಇರಬೇಕಾದ್ರೆ ಪಲ್ಯ ಮಾಡೋಕ್ಕೆಲ್ಲ ಟೈಮ್ ಇರೋಲ್ಲ. ಪಲ್ಯ ಮಾಡಬೇಕು ಅಂತ ಹೇಳಿದ್ರೆ ಪ್ರೀ ಪ್ಲಾನಿಂಗ್ ಇರಬೇಕು, ಮೊದಲೇ ವೆಜಿಟೇಬಲ್ ಎಲ್ಲ ಹೆಚ್ಚಿಟ್ಕೊಂಡಿರ್ಬೇಕು. ಇಲ್ಲಾಂದರೆ ಬೆಳಗ್ಗೆ ಹೊತ್ತು ಎಲ್ಲ ಮಾಡ್ಕೊಂಡು ನಿಂತ್ಕೊಂಡ್ರೆ ನಮಗೆ ಬೇರೆ ಕೆಲಸಗಳಾಗಲ್ಲ. ಸೊ ನನ್ನ ಬ್ಯುಸಿ ಸ್ಕೆಡ್ಯೂಲಲ್ಲಿ ಈ ಥರ ಸಿಂಪಲ್ ಆಗಿ ಮೀಲ್ ಪ್ರೆಪ್ಸ್ನ ಮಾಡ್ಕೋತೀನಿ ನಾನು. ಈ ಸ್ಟೀಮ್ ಮಾಡೋದ್ರಿಂದ ಇದನ್ನೆಲ್ಲ ದಪ್ಪ ದಪ್ಪ ಹೆಚ್ಕೋಬೋದು ಈ ಥರ ಕ್ಯೂಬ್ ಶೇಪಲ್ಲಿ. ಸೊ ಇಷ್ಟು ಸಾಕು. ಇದ್ರ ಜೊತೆಗೆ ಕ್ಯಾಪ್ಸಿಕಮ್, ವರ್ಕಿಂಗ್ ವುಮೆನು ಇಲ್ಲ ಬೆಳಗ್ಗೆ ಹೊತ್ತು ಅರ್ಜೆಂಟಾಗಿ ಹೊರಗಡೆ ಹೋಗ್ತಾರಲ್ಲ, ಇಲ್ಲ ಮಕ್ಳಿಗೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಯಾವ ಥರ ಬೆಳಗ್ಗೆನೇ ಎದ್ದು ಪ್ರೆಪ್ ಮಾಡ್ಕೊಳ್ಳೋದು ಈ ಥರ ನಾನು ಮಾಡ್ಕೋತೀನಿ. ಇದೆಲ್ಲ ದಪ್ಪ ದಪ್ಪ ಹೆಚ್ಚೋದ್ರಿಂದ ಮುಂಚೆನೇ ಕಟ್ ಮಾಡೇ ಇಟ್ಕೊಳ್ಳಲ್ಲ, ಬಿಕಾಸ್ ಇದು ನನಗೆ 2 ನಿಮಿಷನೂ ತೊಗೊಳ್ಳಲ್ಲ. ಅದೇ ಸಣ್ಣ ಪಲ್ಯ ಮಾಡಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ನಾನೇನು ಮಾಡ್ತೀನಿ, ಸ್ಟೀಮ್ಡ್ ವೆಜಿಟೇಬಲ್ಸು ಅದ್ರ ಜೊತೆ ಸಾಟೆ ಮಾಡಿಬಿಡ್ತೀನಿ. ನಾವು ಎಷ್ಟಾಗುತ್ತೆ ಅಷ್ಟು ನಮ್ಮ ಸ್ಕೆಡ್ಯೂಲ್ನ ಸಿಂಪಲ್ ಆಗಿ ಇಟ್ಕೊಂಡ್ರೆ ಆವಾಗ ಸಸ್ಟೈನಬಲ್ ವೇಟ್ ಲಾಸ್ ಮಾಡ್ಬೋದು ಆ್ಯಂಡ್ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು. ಸೊ ಟಾರ್ಗೆಟ್ ಹಾಕೊಂಡಿದ್ದೀನಿ
40 ನಿಮಿಷದಲ್ಲಿ ಮುಗಿಸ್ಬೇಕು ಅಂತ. ಹೋಪ್ಫುಲಿ ಆಗುತ್ತೆ ಅಂತ. ನನ್ನ ಮಗಳು ಎದ್ದೇಳಕ್ಕಿಂತ ಮುಂಚೆ ಮುಗಿಸಿದ್ರೆ ನಾನು ಅಡುಗೆ ಎಲ್ಲ, ಸೊ ದ್ಯಾಟ್ ನನ್ನ ಮಗಳನ್ನ ನೀಟಾಗಿ ರೆಡಿ ಮಾಡಿ ಕರ್ಕೊಂಡು ಹೋಗ್ಬೋದು. ಬೆಳಿಗ್ಗೆ ತಿಂಡಿಗೆ ನಾನು ನೆನ್ನೆ ಪ್ರೆಪ್ ಮಾಡಿಬಿಟ್ಟಿದ್ದೀನಿ. ಸೊ ಇವಾಗ ಬರೀ ಲಂಚ್ ಪ್ರೆಪ್ ಮಾತ್ರ ಮಾಡಬೇಕು, ಲಂಚ್ ಆ್ಯಂಡ್ ಡಿನ್ನರ್. ಸೊ ಲಂಚ್ ಆ್ಯಂಡ್ ಡಿನ್ನರ್ ಕೂಡ ನಾನು ಆಲ್ಮೋಸ್ಟ್ ಸೇಮೇ ಇಡ್ತೀನಿ. ಅನ್ನ, ಸಾರು, ಪಲ್ಯ, ಆಮೇಲೆ ಅದರ ಒಂದು ಕಾಳು ನೆನೆ ಹಾಕೋದು ಮರ್ತೋದೆ. ಸೊ ಪನ್ನೀರ್ ಇಸ್ ದಿ ಈಸಿಯೆಸ್ಟ್ ಆಪ್ಷನ್ ನನಗೆ ಇವಾಗ. ಸೊ ಇದೆರಡನ್ನೇ ನನಗೆ ಸ್ಟೀಮ್ ಮಾಡೋದು. ಈರುಳ್ಳಿನ ಡೈರೆಕ್ಟಾಗಿ ಫ್ರೈ ಮಾಡ್ಕೊತೀನಿ ಅದ್ರ ಜೊತೆಗೆ. ಸೊ ಈ ಥರ ಕಡಾಯಿ ತಗೊಂಡು ಇದಕ್ಕೆ ಇಷ್ಟು ನೀರು ಹಾಕ್ತದೆ. ಆಯಿತಾ? ಅದಾದಮೇಲೆ ಇವಾಗ ಅಮೆಝಾನಲ್ಲಿ ಒಂದು ಪರ್ಚೇಸ್ ಮಾಡಿದ್ದೀನಿ, ಈ ಸ್ಟೀಮರು. ಕ್ವಾಲಿಟಿ ಏನು ಅಷ್ಟೊಂದೇನು ಚೆನ್ನಾಗಿಲ್ಲ, ಬಟ್ ವರ್ಕ್ ಆಗುತ್ತೆ, ನನಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನ ಈ ಥರ ಇಟ್ಬಿಟ್ಟು ನಾವು ಕಟ್ ಮಾಡಿರೋ ವೆಜಿಟೇಬಲ್ಸ್ ಏನಿದೆ ಅದನ್ನೆಲ್ಲ ಹಿಂಗೆ ತುಂಬೋದು. ಎಲೆಕೋಸು ಒಂದು ಕಡೆ, ಕ್ಯಾಪ್ಸಿಕಮ್ ಒಂದು ಕಡೆ. ಸೊ ಹಿಂಗೆ ತುಂಬಿದಲ್ಲ, ಇದಕ್ಕೆ ಲೈಟಾಗಿ ಒಂಚೂರು ಸಾಲ್ಟ್ ಹಾಕ್ತಾಯಿದ್ದೀನಿ. ಈಗ ರೀಸೆಂಟಾಗಿ ಈ ರಾಕ್ ಸಾಲ್ಟ್ ಯೂಸ್ ಮಾಡ್ತಿರೋದು. ಮೊದಲೆಲ್ಲ ವೈಟೇ ಮಾಡ್ತಿದ್ದೆ, ಮನೇಲಿ ಸ್ಟಾಕ್ ಇತ್ತು, ಅದಕ್ಕೆ ಯೂಸ್ ಮಾಡ್ತಿದ್ದೀನಿ. ಒಳ್ಳೇದು ಅಂತಾರಲ್ಲ, ಬಟ್ ಒಳ್ಳೇದು ಅಂತ ತಂದಿಲ್ಲ, ಮುಂಚೆ ಯಾವಾಗ ತಂದಿಟ್ಟಿರೋದು ಖಾಲಿ ಮಾಡ್ತಾಯಿದ್ದೀನಿ. ಈಗ ಸ್ಟವ್ ಆನ್ ಮಾಡಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇದೊಂದು 10-15 ನಿಮಿಷಕ್ಕೆ ಬಾಕಿ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಇದು ಬೆಂದಿರುತ್ತೆ. ಸುಮ್ಮನೆ ಲೈಟಾಗಿ ಒಂಚೂರು ಎಣ್ಣೆ ಕೊಟ್ಟು ಸಾಟೆ ಮಾಡ್ಕೊತೀನಿ ಆಮೇಲೆ. ಸೊ ಇಲ್ಲಿ ಬೇಳೆ ತೊಳ್ಕೊಬಂದಿದ್ದೀನಿ, ಆಯಿತಾ? ಇದಕ್ಕೆ ನಾನು ವೆಜಿಟೇಬಲ್ಸ್ ಎಲ್ಲ ಹಾಕೊಂಡು ಕೂಗಿಸ್ಕೊಳ್ಳೋದು, ಬೇಳೆ ಸಾರು ಮಾಡ್ತಾಯಿದ್ದೀನಿ. ಸೊ ಇವಾಗ ತರಕಾರಿಗಳೆಲ್ಲ ಹಾಕೊಳ್ಳೋ ಟೈಮು. ಎಲ್ಲ ತರಕಾರಿನೂ ದಪ್ಪ ದಪ್ಪ ಹೆಚ್ಕೊಳ್ಳೋದು. ಸೊ ಫಸ್ಟ್ ಇಲ್ಲಿ ಈರುಳ್ಳಿ ಹಾಕೋತಾ ಇದ್ದೀನಿ, ಆಮೇಲೆ ಬೀನ್ಸು, ಅದಾದಮೇಲೆ ಕ್ಯಾರೆಟು, ಆಮೇಲೆ ಟೊಮ್ಯಾಟೊ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ಹಾಕೋದು. ಸೊ ಅದಾದಮೇಲೆ 1 ಸ್ಪೂನ್ ಮನೇಲಿ ಮಾಡಿರೋ ಬೇಳೆ ಸಾರು ಪುಡಿ, 1.5 ಸ್ಪೂನ್ ಬೇಕಾಗತ್ತೆ ಖಾರ. ನಾವು ಸ್ವಲ್ಪ ಖಾರ ಕಮ್ಮಿ ಮಾಡಿರ್ತೀವಿ ಅದಕ್ಕೋಸ್ಕರ. ಸೊ ಒಂಚೂರು ಅರಶಿನ, ಸ್ವಲ್ಪ ಉಪ್ಪು. ಸೊ ನಾನು ಬೇಳೆನ ಮುಂಚೆನೇ ತೊಳೆದು ತೊಗೊಬಂದು ಇಟ್ಕೊಂಡಿರೋದು. ಸೊ ಅದ್ರ ಮೇಲೆ ಎಲ್ಲ ತರಕಾರಿಗಳನ್ನ ಹಾಕೊಳ್ಳೋದು. ಇವಾಗ ಒಂದು ಅರ್ಧ ಕುಕ್ಕರಷ್ಟು ನೀರು ತುಂಬ್ತೇನೆ. ಇಷ್ಟು ನೀರು ತುಂಬಿದ್ನ ಇವಾಗ ಮಧ್ಯದಲ್ಲಿ ಪೌಡ್ರ್ಗಳೆಲ್ಲ ಹಾಕಿದ್ನಲ್ಲ, ಅದಕ್ಕೋಸ್ಕರ ಒಂದ್ಸತಿ ತಿರುಗಿಸ್ಬಿಡೋದು ಒಳ್ಳೆಯದು. ಮಿಕ್ಸ್ ಮಾಡಿ ಇಷ್ಟೇ ಇದು. ಕ್ಯಾಪ್ ಹಾಕ್ಬಿಟ್ರೆ ಮುಗೀತು. ಆ್ಯಂಡ್ ನಂದು 4 ಬರ್ನರ್ ಸ್ಟವ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಈಸಿ. ನೋಡಿ, 2 ಬರ್ನರ್ ಇಲ್ಲಿ ಯುಟಿಲೈಸ್ ಆಗಿದೆ, ಆಯಿತಾ? ಬಾಕಿದು ಸಾರಿಗೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೋಬೇಕು. ನಮ್ಮ ಮನೇಲಿ ಬೇಳೆ ಸಾರಿಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹುಳಿ ಹಾಕ್ತೀವಿ, ನಮ್ಗೆ ಆ ಫ್ಲೇವರ್ ಇಷ್ಟ ಅಂತ. ಸೊ ನೀವು ಯಾವ ಥರ ಮಾಡ್ತೀರಾ ನೋಡ್ಕೊಳ್ಳಿ, ಬಟ್ ಇದನ್ನು ಹಾಕಿದಾಗ ಫ್ಲೇವರ್ ಸಖತ್ ಎನ್ಹಾನ್ಸ್ ಆಗುತ್ತೆ. ಕುಕ್ಕರ್ ಕೂಗಷ್ಟರಲ್ಲಿ ಹುಣಸೆಹಣ್ಣು ನೆಂದಿರುತ್ತೆ, ಇದನ್ನ ಕಲಿಸ್ಬಿಟ್ಟು ಆಮೇಲೆ ಬಿಡೋದಷ್ಟೇ. ನಮ್ಮ ಸ್ಟೀಮ್ಡ್ ವೆಜಿಟೇಬಲ್ಸ್ಗೆ ಮತ್ತು ಸಾರು ಒಗ್ಗರಣೆಗೆ ಇದು ರೆಡಿ ಮಾಡ್ಕೊತಾ ಇದ್ದೀನಿ. ಸಾರು ಒಗ್ಗರಣೆಗೆ ಸಣ್ಣ ಉದ್ದು ಕಟ್ ಮಾಡ್ಕೊತೀನಿ. ಸೊ ಈ ಥರ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಲೈಫ್ ಸಖತ್ ಈಸಿ ಆಗುತ್ತೆ. ಆ್ಯಂಡ್ ಎಷ್ಟೊಂದು ಜನ ಹೇಳ್ತಾರಲ್ಲ, ನಾನು ವರ್ಕಿಂಗ್ ವುಮೆನು, ಸೊ ನನಗೆ ಟೈಮ್ ಸಿಕ್ಕಲ್ಲ, ಆಗಲ್ಲ ನನಗೆ ಹೆಂಗೆ ಮ್ಯಾನೇಜ್ ಮಾಡೋದು ಹೆಲ್ದಿ ಲೈಫ್ ಸ್ಟೈಲ್ನ ಅಂತ. ನಾನು ಈ ಥರನೇ ಮ್ಯಾನೇಜ್ ಮಾಡೋದು. ಸೊ ಇದು ನನಗೆ ಕಟ್ ಮಾಡ್ಕೊತಿರೋದು ದೊಡ್ಡ ಸ್ಕ್ವೇರಾಗಿ ಕಟ್ ಮಾಡ್ಕೊತೀನಿ. ಆ್ಯಂಡ್ ದಿಸ್ ಇಸ್ ಫಾರ್ ನಮ್ಮದು ಸ್ಟೀಮ್ಡ್ ವೆಜಿಟೇಬಲ್ ಇದೆಯಲ್ಲ, ಅದ್ರ ಸಾಟೆ ಸಾಕಿದೆ. ಆನಿಯನ್ ಅದಾಗದು ಓಪನ್ ಆಗುತ್ತಲ್ಲ, ಅದು ಮಧ್ಯದಲ್ಲಿ ಅದು ವೈಟ್ ಆನಿಯನ್ ಸೇರ್ಕೊಂಡ್ಬಿಟ್ಟಿದೆ, ಚೆನ್ನಾಗಿದೆ ನೋಡೋಕ್ಕೆ. ಇದೊಂದು ಥಿನ್ ಲೇಯರ್ ನಾನು ತೆಗೆದು ಬಿಡ್ತೀನಿ. ಸ್ಟೀಮ್ ವೆಜಿಸಲ್ ಟೇಸ್ಟ್ ಚೆನ್ನಾಗಿರಲ್ಲ ಇಲ್ಲ ಅಂದರೆ. ಓಕೆ, ಸೊ ಇದು ಸ್ಟೀಮ್ ವೆಜಿಸ್ಗಾಯಿತು, ಇದು ಸಾರು ಒಗ್ಗರಣೆಗಾಯಿತು.
ಇನ್ನು ಕಟ್ ಮಾಡ್ಕೋಬೇಕಾಗಿರೋದು ನಮ್ಮ ಸೌತೆಕಾಯಿ, ಕುಕುಂಬರ್. ಸೊ ಈ ಸಮ್ಮರ್ಗೆ ಕುಕುಂಬರ್ ಸಖತ್ ಒಳ್ಳೆಯದು. ಸೊ ಮ್ಯಾಂಡೇಟ್ರಿ ಕುಕುಂಬರ್ನ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಮಗಳಿಗಂತೂ ಕುಕುಂಬರ್ ಸಖತ್ ಇಷ್ಟ, ಮಗಳಿಗೂ ಇಷ್ಟ, ನನ್ನ ಮಗನಿಗೂ ಇಷ್ಟ. ಸೊ ಮ್ಯಾಕ್ಸು ಬಂದು ನಿಂತ್ಕೊಂಡ್ಬಿಡ್ತಾನೆ ಹಿಂದಗಡೆ ಕುಕುಂಬರ್ ಕೊಡು ಅಂತ. ಈ ಶೇಕೆಗೆ ಅವನು ತಡ್ಕೊಳಕ್ಕಾಗಲ್ಲ ಪಾಪ. ಸೊ ನಮ್ಮ ಮನೇಲಿ ಎಲ್ಲರಿಗೂ ಮ್ಯಾಂಡೇಟ್ರಿ ಕುಕುಂಬರ್ ಇಷ್ಟ. ಸೊ ಅದು ಒಂದಿದ್ದೇ ಇರುತ್ತೆ. ಇದೊಂದು ಸ್ಟೀಲ್ ಚಾಪಿಂಗ್ ಬೋರ್ಡ್ ಸಖತ್ ಹೆಲ್ಪ್ ಆಗಿದೆ ನನಗೆ. ಜಾಸ್ತಿ ಐಟಮ್ಗಳನ್ನ ಕಟ್ ಮಾಡ್ಕೊಬೋದು. ಆ್ಯಂಡ್ ಇದ್ರ ಮೇಲೆ ಚಪಾತಿ ಒತ್ತುತ್ತೀನಿ. ಆಮೇಲೆ ಎಷ್ಟೊಂದು ತರಕಾರಿಗಳೆಲ್ಲ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಬೋದು ಆ್ಯಕ್ಚುಲಿ. ಬಟ್ ನನ್ನ ಹತ್ರ ವುಡನ್ ಬೋರ್ಡ್ ಕೂಡ ಇದೆ. ಸೊ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ಇದನ್ನು ಯೂಸ್ ಮಾಡ್ತೇನೆ. ಕಮ್ಮಿ ಇದ್ದಾಗ ಇಲ್ಲ ಫಾಸ್ಟಾಗಿ 2 ನಿಮಿಷಕ್ಕೆ ಏನೋ ಒಂದು ಸಣ್ಣ ಕೊತ್ತಂಬರಿ ಸೊಪ್ಪು ಹೆಚ್ಚಬೇಕಾ ಹಂಗೆ ಹಿಂಗೆ ಅಂತಂದಾಗ ವುಡನ್ ಬೋರ್ಡ್ ಯೂಸ್ ಮಾಡ್ತೀನಿ. ಸೊ ನಮ್ಮ ಸೌತೆಕಾಯಿ ರೆಡಿ. ಇದನ್ನ ಚಾಪ್ ಮಾಡೋದಷ್ಟೇ. ಸೊ ಉದ್ದಕ್ಕೆ ಇಷ್ಟ ಇರೋರು ಈ ಥರ ಉದ್ದಕ್ಕೆ ಮಾಡ್ಕೋಬೋದು. ಸೌತೆಕಾಯಿ ಶೇಪ್ಲೆಸ್ ಸಖತ್ ಆಗ್ತಾ ಇದೆ, ಪರವಾಗಿಲ್ಲ. ಆದರೂ ಇದು ಒಂದು ಸ್ಟೈಲು ನಾನು ಕಟ್ ಮಾಡಿ ಇಟ್ಕೊಳ್ಳೋದು. ಆ್ಯಂಡ್ ಇದು ನನ್ನ ಮಗಳಿಗೆ ಮತ್ತು ನನ್ನ ಮಗನ ಫೇವ್ರೆಟ್ ಸ್ಟೈಲ್. ಸೊ ಈ ಥರ ಇಷ್ಟ. ಚಾಪ್ 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 ಅಷ್ಟೇ, ಮುಗೀತು. ಇದನ್ನ ತಿಳ್ಕೊಂಡ್ಬಿಡ್ತೀನಿ. ಇದು ನೋಡಿ ನಮ್ಮ ಸ್ಟೀಮರು ಎಷ್ಟು ಚೆನ್ನಾಗಿ ಆಗ್ತದೆ. ವೆಜೀಸ್ ಅಲ್ವಾ ನೋಡಿ. ಕ್ಯಾಪ್ಸಿಕಮ್ ಅಂತೂ ಫುಲ್ ಬಂದಿದೆ. ಆ್ಯಂಡ್ ನಮ್ಮದು ಕ್ಯಾಬೇಜು ಚೆನ್ನಾಗಿ ಬೆಂದಿದೆ. ಆಲ್ಮೋಸ್ಟ್ ಎಲ್ಲ ನೀರು ಬಿಟ್ಬಿಟ್ಟಿದೆ. ಇನ್ನೊಂದು 2 ನಿಮಿಷ ಬೇಯಿಲಿ, ಆಮೇಲೆ ಆಫ್ ಮಾಡಿಬಿಡ್ತೀನಿ. ಈಗ ನನ್ನ ಮಗಳು ಬ್ರೇಕ್ಫಾಸ್ಟ್ಗೆ ಸೊ ನಾನಿಲ್ಲಿ ಓಟ್ಸ್ ಮಾಡ್ತಾ ಇದ್ದೀನಿ. ಇಷ್ಟು ನೀರು ಹಾಕೋತೀನಿ ನಾನು. ಚೂರು ಬೇಕಾಗುತ್ತೆ ಅಷ್ಟೇ. ನಾರ್ಮಲ್ ಓಟ್ಸ್ ತಗೊಂಡಿರೋದು. ಈ ಓಟ್ಸ್ನ ಒಂದು 4 ಸ್ಪೂನ್ ಹಾಕ್ತೀನಿ. ಅವಳಿಗೆ ಚಿಕ್ಕ ವಯಸ್ಸಿಂದನೂ ಫುಲ್ಲು ಓಟ್ಸ್ ಅಭ್ಯಾಸ ಆಗೋಗಿದೆ. ಆ್ಯಂಡ್ ಅವಳಿಗೆ ಅದು ಇಷ್ಟ. ಸೊ 4-4 ಸ್ಪೂನ್ ಹಾಕಿದ್ದೀನಿ. ಅದ್ರ ಜೊತೆಗೆ ಇದು ಹೋಮ್ ಮೇಡ್ ಡ್ರೈ ಫ್ರೂಟ್ಸ್ ಪೌಡರು, ಎಲ್ಲ ಥರ ನಟ್ಸು, ಸೀಡ್ಸು ಏನೋ ಹಾಕಿದ್ದೀನಿ. ಮಕಾನ ಅದು ನಾನು ಇನ್ಸ್ಟಾಗ್ರಾಮ್ ರೀಲಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೀನಿ. ಸೊ ಒಂದ್ಸತಿ ಅದನ್ನು ಚೆಕ್ ಮಾಡಿ. ಇನ್ ಕೇಸ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಲಾಂಗ್ ಲೆಂತ್ ವಿಡಿಯೋ ಬೇಕು ಯೂಟ್ಯೂಬಲ್ಲಿ ಅಂತ ಹೇಳಿದ್ರೆ ಹೇಳಿದ್ದು ಖಾಲಿ ಆದ್ಮೇಲೆ ಮಾಡ್ಕೊಡ್ತೀನಿ. ಸೊ ಇದು ಇಷ್ಟು ಹಮಕ್ ತೊಗೊಳಲ್ಲ ಹಿಂಗೆ, ಯಾಕಂದರೆ ತುಂಬ ಹೆವಿ ಆಗಿಬಿಡುತ್ತೆ ಅಂತ. ಕರೆಕ್ಟಾಗಿ ಇಷ್ಟು ತೊಗೋತೀನಿ. ಇದನ್ನ ಹಾಕ್ತೀನಿ. ಸೊ ಅವಳು ಡ್ರೈ ಫ್ರೂಟ್ಸ್ ಡೈರೆಕ್ಟಾಗಿ ತಿನ್ನಲ್ಲ ಕಚ್ಚಿ. ಸೊ ಇದು ಅವಳಿಗೆ ಹೆಲ್ಪ್ ಆಗುತ್ತೆ. ಇಂಡೈರೆಕ್ಟ್ ಆಗಿ ಅವಳಿಗೆ ಎಷ್ಟು ಡ್ರೈ ಫ್ರೂಟ್ಸ್ ಹೋಗಬೇಕೋ ಅಷ್ಟು ಹೋಗುತ್ತೆ. ಸೊ ಇದನ್ನ ಹಿಂಗೆ ತಿರುಗ್ಸಕ್ಕೆ ಬಿಟ್ಬಿಟ್ಟು ಹಿಂಗೆ ತಿರುಗಿಸ್ಬಿಟ್ಬಿಡ್ತೀನಿ. ಸ್ಟವ್ ಆನ್ ಮಾಡಿದ್ರೆ ಆಯ್ತು. ಓಕೆನಾ. ಸ್ಟಾರ್ಟಿಂಗಲ್ಲಿ ಸಿಮ್ಮಲ್ಲಿ ಬೇಯಿಸ್ಕೊಬೇಕು. ಅದು ಒಂದು ಸ್ಟಾರ್ಚ್ ಕನ್ಸಿಸ್ಟೆನ್ಸಿ ಬರೋ ತನಕ, ಇಲ್ಲಾಂದರೆ ಹುಕ್ ಒಂದೆಲ್ಲ ಚೆಲ್ಲೋಗುತ್ತೆ, ಇಲ್ಲ ಕರೆಕ್ಟಾಗಿ ಬೇಯಲ್ಲ. ಅದು ಒಂದ್ಸತಿ ಆ ಸ್ಟಾರ್ಚ್ ಬಿಡ್ಕೊಂಡ್ಮೇಲೆ ಓಟ್ಸು ನಾವು ಆ ಕ್ರೀಮಿ ಟೆಕ್ಸ್ಚರ್ ಬಂದಮೇಲೆ ಸ್ಟವ್ ಎತ್ಬಿಟ್ಟು ಮುಂದೆ ನಿಂತ್ಕೊಂಡು ಬೇಗ 2 ನಿಮಿಷಕ್ಕೆ ಬೇಯಿಸ್ಕೊಬೋದು. ಸೊ ನಮ್ಮ ಸ್ಟೀಮರ್ ಆಫ್ ಮಾಡೋ ಟೈಮು ಆಫ್ ಆಯಿತು. ಇದಕ್ಕೆ ನಾವು ಇವಾಗ ಸಾಟೆ ಮಾಡ್ಕೊಂಬರೋಣ. ಅಡುಗೆ ಮಾಡ್ತಾ ಮಾಡ್ತಾ ಅಲ್ಲೇ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಂಬಿಟ್ಟು ಅಡುಗೆ ಮನೆ ಸ್ಲ್ಯಾಬ್ ಎಲ್ಲ ಒರೆಸ್ಕೊಂಬಿಟ್ರೆ ನಾವು ವರ್ಕ್ ಮಾಡೋರಿಗೆಲ್ಲ ಸಖತ್ ಈಸಿ ಆಗಿಬಿಡುತ್ತೆ. ಸೊ ದ್ಯಾಟ್ ಫುಲ್ ಕ್ಲೀನ್ ಆಗಿರುತ್ತೆ. ಕಿಚನ್ ಅಲ್ಲೇ ಸೆಟಪ್ ಆದಂಗೆ ಆಗ್ಬಿಡುತ್ತೆ. ಎಷ್ಟೊಂದು ಟೈಮಲ್ಲಿ ನಾವು ಕುಕ್ ಮಾಡಬೇಕಾದ್ರೆ ಬೇಯಬೇಕಾದ್ರೆ ನಾವು ಯೂಶಲಿ ವೆಯ್ಟ್ ಮಾಡ್ತೀವಿ. ಆ ವೆಯ್ಟಿಂಗ್ ಟೈಮಲ್ಲಿ ಎಲ್ಲ ಎತ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಫುಲ್ ಆರ್ಗನೈಸ್ಡಾಗಿ ಆಲ್ಮೋಸ್ಟ್ ನಮ್ಮದು ಕಿಚನ್ ಹೆಂಗಿತ್ತು ಬೆಳಗ್ಗೆ ಒಳಗೆ ಬಂದಾಗ ಆ ಥರ ಆಗ್ಬಿಡುತ್ತೆ. ನನ್ನ ಮಗಳು ಓಟ್ಸ್ ನೋಡಿ ಆಗಲೇ ಇದ್ರುಗಳು. ಸೊ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇನ್ನೊಂದು ಚೂರು ಬೇಯಿಸ್ಕೊತೀನಿ, ಸ್ವಲ್ಪ ಗಟ್ಟಿಯಾಗಲಿ ಅಷ್ಟೇ. ನೋಡಿ ಈ ಥರ ಬಂದಿದೆ. ಇನ್ನೊಂದು ಚೂರು ಗಟ್ಟಿ ಆದರೆ ನಾನು ಸ್ಟವ್ ಆಫ್ ಮಾಡ್ಬೋದು. ಎಣ್ಣೆ ಹಾಕ್ಕೊಳ್ಳೋದು ಲೈಟಾಗಿ ಇಷ್ಟು ಎಣ್ಣೆ ಹಾಕೋತಿದ್ದೀನಿ. ಸೊ ಇವಾಗ ನಮ್ಮ ಸಾಟೆಡ್ ವೆಜಿಟೇಬಲ್ಸ್ಗೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದೆ. ಈರುಳ್ಳಿ ಹಾಕೋತೀನಿ, ಆನಿಯನ್. ಈರುಳ್ಳಿನ ಸ್ಕ್ವೇರಾಗಿ ಕಟ್ ಮಾಡ್ಕೊಂಡಿದ್ದಾಳೆ. ಸಾಟೆ ಮಾಡ್ಬೇಕಾದ್ರೆ ಎಷ್ಟಾಗುತ್ತೆ ಅಷ್ಟು ಪೀಸ್ ಅಂದರೆ ಲೇಯರ್ಸ್ ಬಿಡಿಸ್ಕೊಳ್ಳೋ ಥರ ಸಾಟೆ ಮಾಡ್ಕೊಳ್ಳಿ. ಸೊ ದ್ಯಾಟ್ ಇದು ಬರೀ ಸಾಟೆ ಆಗಿರೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ದಪ್ಪಗೆ ಈರುಳ್ಳಿ ಇದ್ರೆ ಚೆನ್ನಾಗಿರಲ್ಲ ಅಂತ. ನಮ್ಮ ಕುಕ್ಕರ್ ಆಫ್ ಆಯ್ತು. ಇವಾಗ ಅದು ಮುಗ್ದೋಯ್ತು ಕೆಲಸ. ಅದಕ್ಕೆ ಬರೀ ಒಗ್ಗರಣೆ ಹಾಕೋಬೇಕು ಅಷ್ಟೇ. ಪ್ರೆಷರ್ ಹೋದ್ಮೇಲೆ ಇವಾಗ ಈ ಕಡೆ ಆನಿಯನ್ ಬೇಕಿದೆ ಸಾಲ್ಟಾಗೆ, ಇನ್ನೊಂದು ಕಡೆ ಅನ್ನ ರೆಡಿ ಆಗಿದೆ. ಆ್ಯಂಡ್ ಈ ಕಡೆ
ನಮ್ಮ ವೆಜೀಸ್ ರೆಡಿ ಆಗಿದೆ. ಇನ್ನೊಂದು ಕಡೆ ನನ್ನ ಮಗಳದು ಫುಡ್ ಕೂಡ ರೆಡಿ ಆಯಿತು. ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಆ್ಯಂಡ್ ಇದನ್ನು ಲಿಡ್ ಕ್ಲೋಸ್ ಮಾಡಿ ಎತ್ತಿಟ್ಕೊತೀನಿ. ಅವಳಿಗೆ ಸ್ವಲ್ಪ ಬ್ರಷ್ ಎಲ್ಲ ಮಾಡಿಸಿ ರೆಡಿ ಮಾಡಿಸ್ಬಿಟ್ಟು ತಿನ್ಸೋದು. ಅವಳು ಸ್ವಿಮ್ಮಿಂಗ್ ಹೋಗ್ತಿರೋದ್ರಿಂದ ತಿನ್ಸ ತಕ್ಷಣ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದರಿಂದ ಕಾರಣಕ್ಕೆ ಮುಂಚೆನೇ ಇದೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊತೀನಿ. ಒಂದು 3/4 ಗಂಟೆ 1 ಅವರ್ ಗ್ಯಾಸ್ ಇರಲಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದು. ಯಾಕಂದರೆ ಇನ್ನು ಪಕ್ಕ ನೀರು ಹೋಗಿಲ್ಲದ್ರೆ ವಾಮಿಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಈ ಡೈಟ್ ನೀನು ಎಷ್ಟಾಗುತ್ತಷ್ಟು ಬ್ರೇಕ್ ಮಾಡಿ ಈ ಥರ ಲೇಯರ್ಸ್ ಬರಲಿ. ಎಷ್ಟು ಲೇಯರ್ಸ್ ಥರ ಮಾಡ್ತೀರ ಅಷ್ಟು ಫ್ಲೇವರ್ ಜಾಸ್ತಿ. ಬಾಬಾ ನನ್ನ ಮಗಳು ಎದ್ದು ಬಿಟ್ಟು ಅಳ್ತಾ ಇದ್ದಾಳೆ. ಏನು ಬೇಕು? ಇದು ಅಡುಗೆ ಮಾಡ್ತಾ ಇದ್ದೀನಿ. ಆನಿಯನ್ ಒಂದು ಲೆವೆಲ್ ಕಲರ್ ಬಂದಿದೆ ಅಲ್ವಾ? ಏನಾಯ್ತು? ಬಾಯ್ ಎತ್ಕೊಳ್ಳ ಡೈಪರ್ ತೆಗಿಲ್ವಾ? ಸೊ ಇದು ನೋಡಿ ಒಂಚೂರು ಲೈಟಾಗಿ ಬ್ರೌನ್ ಆಗಿದೆಲ್ಲ. ಇವಾಗ ಸ್ಟವ್ನ ಸಿಮ್ ಮಾಡಿಕೊಂಡು ನಮ್ಮ ವೆಜ್ಜೀಸ್ನೆಲ್ಲ ಟ್ರಾನ್ಸ್ಫರ್ ಮಾಡಬೇಕು. ಸೊ ನಾನು ಈ ಥರ ಟ್ರಿಕ್ ಯೂಸ್ ಮಾಡ್ತೀನಿ. ಇದೆಲ್ಲ ಸುಡ್ತಾ ಇರುತ್ತಲ್ಲ, ಇದ್ರ ಮಧ್ಯದಲ್ಲಿ ಇವರು ಇದೊಂದೇನೋ ಗ್ರಿಪ್ ಕೊಟ್ಟಿದ್ದಾರೆ. ಈ ಥರ 2 ಇದೆ ಅದು ಗ್ರಿಪ್ಪು ಹಿಂಗೆ. ಸೊ ನಾನು 2 ಚಾಕು ತೊಗೊಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಅದನ್ನ ಎತ್ತಕ್ಕೆ ಹೋಗ್ತೀನಿ. ಈ ಥರ ಅರೆ ಹುಷಾರು, ಫುಲ್ ಎಲ್ಲ ಮಾಡಿರೋದೆಲ್ಲ ಬೀಳ್ಸ್ಬಿಟ್ಟಿರ. ಓಕೆ, ಇದ್ರೊಳಗಡೆ ಹಾಕೋತೀನಿ. ಎಲ್ಲ ಸ್ಟೀಮ್ ವೆಜ್ಜಸ್ ಇವಾಗ ಸಾಟೆಗೆ ಹೋಯ್ತು. ಇವಾಗ ಚೆನ್ನಾಗಿ ಇದು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಏನು ಟ್ರಿಕ್ ಏನಂದರೆ, ಒಂದು ಸ್ವಲ್ಪ ಇದು ನೀರೆಲ್ಲ ಒಂಚೂರು ಹೋಗಿ ಒಂಚೂರು ಒಳ್ಳೆ ಫ್ರೈ ಥರ ಆಗಬೇಕು. ಆವಾಗಲೇ ಫ್ಲೇವರು ಒಂಚೂರು ಸ್ವಲ್ಪ ಉಪ್ಪು ನೋಡೋಕ್ಕೆ ಅಂತ ಈ ಥರ ಒಂದು ಸಿಂಗಲ್ ಎಲೆಕೋಸು ಎಲೆ ತೊಗೊಂಡು ಟೇಸ್ಟ್ ಮಾಡಿ. ಉಪ್ಪು ಹಿಡಿದಿದ್ರೆ ಬೇಡ, ಇಲ್ಲಾಂದರೆ ಹಾಕಿ. ಕಲ್ಲು ಅವಾಯ್ಡ್ ಮಾಡಿ, ಬೇಯಿಸೋದು ಕಷ್ಟ ಆಗುತ್ತೆ ಯಾಕಂದ್ರೆ ನೀರು ಹಾಕಲ್ವಲ್ಲ ಇದಕ್ಕೆ. ಸಾಲ್ಟ್ ಸಾಲ್ಟ್ ಹಾಕಿದ್ದೀನಿ, ತಿರುಗಿಸ್ಕೊಳ್ಳೋಣ. ಓನಮ್ಮ ಅಪ್ಪ ಏನ್ ಮಾಡ್ತಪ್ಪ? ಲಾಲಾ ಅಪ್ಪ ಎತ್ಕೊಬಿಡ್ತ ಲಾಲಾನ ತಂದಿಟ್ಟಿದ್ಯಾ ನಿಂದ ಇನ್ನೊಂದು ಲಾಲಾ ಬಾಟಲ್. ನೈಸ್, ಸೋ ಕ್ಯೂಟು. ಬೇಗ ಬೇಗ ರೆಡಿ ಆಗೋ. ಬೇಗ ಬೇಗ ಲಾಲಾ ಕುಡ್ಕೊಂಡ್ರೆ ನಾವು ರೆಡಿ ಆಗ್ಬೋದು. ಬರಲ್ವಾ ಈಗ ಸ್ವಿಮ್ಮಿಂಗ್ಗೆ? ಹಾ ಮತ್ತೆ ಹೋಗೋಣ. ಸ್ಟವ್ ಸ್ವಲ್ಪ ಎತ್ತುತ್ತಾ ಇದ್ದೀನಿ ಇವಾಗ. ನೀವು ವಾಟ್ ಯು ಈಟಿ? ಗುವಾನ? ಅದು ಗುವಾ ಅಲ್ಲ, ಕೂಕು. ಗುವಾ ತಿಂತಾ ಇದ್ಯಾ? ಮತ್ತೆ ಏನ್ ತಿಂತಾ ಇದ್ಯಾ? ಏನ್ ತಿಂತಾ ಇದ್ಯಾ? ಏನ್ ತಿಂತಾ ಇದ್ಯಾ ಕರೆಕ್ಟ್ ಆಗಿ ಹೇಳ್ಬೇಕು. ಅದು ಗುವಾವಾನ? ಮತ್ತೇನದು? ಕೂಕು. ಕುಕುಂಬ. Good girl. ಗುವಾವ ಇಲ್ಲ, ಖಾಲಿ. ಗೋವಾ ಅಲ್ಲ, ಕುಕುಂಬರ್. ಇವಾಗ ನೋಡಿ ಈ ನೀರೆಲ್ಲ ಹೋಗಿದೆ. ಸೊ ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಮೆಣಸು ಪೌಡರ್ ಹಾಕೋತೀನಿ. ಫ್ಲೇವರ್ ತುಂಬ ಹಾಕೋಬಾರ್ದು. ತರಕಾರಿಗೆ ತುಂಬ ಮೆಣಸು ಹಾಕೊಂಡ್ಬಿಟ್ರೆ ಹಾಳಾಗಿಬಿಡುತ್ತೆ, ಘಾಟ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಸಿಂಪಲ್ಲಾಗಿ ಚೂರು ಹಾಕೊಂಡಿದ್ದೀನಿ. ನಿಮ್ಗೆ ಎಷ್ಟು ರುಚಿ ಇದೆ ಅಷ್ಟು ಹಾಕೊಂಡು. ನಮ್ಮ ಕುಕ್ಕರು ಪ್ರೆಷರ್ ಹೋಗಿದೆ. ಸೊ ಹಾಂ, ನೋಡಲಿ ಎಷ್ಟು ಚೆನ್ನಾಗಿದೆ ಅಲ್ಲ. ಓಕೆ, ನಾನು ಈ ಥರ ಬಟ್ಟೆ ಇಟ್ಟಿದ್ದೆ ಇನ್ ಕೇಸ್ ವಿಜುವಲಿಂದ ನೀರು ಬಂದರೆ ಅಂತ. ಸೊ ಬಂದಿಲ್ಲ, ಸ್ವಲ್ಪ
ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ, ಸಾರು ನೀಟಾಗಿದೆ, ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ. ಇದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ. ಸೊ ನಮ್ಮ ಕೆಲಸ ಇದ್ರದ್ದು ಮುಗಿದು ಆಫ್ ಮಾಡೋಣ. ನಾನು ಆದಷ್ಟು ಕಮ್ಮಿ ಪಾತ್ರೆಗಳನ್ನ ಯೂಸ್ ಮಾಡ್ತೀನಿ. ಸೊ ಸ್ಟೀಮ್ ಮಾಡೋಕ್ಕೆ ಯೂಸ್ ಮಾಡಿದ್ಲೇನೆ ನಾನು ತರಕಾರಿಗೂ ಯೂಸ್ ಮಾಡ್ತಾ ಇದ್ದೀನಿ. ಸೊ ದಟ್ ನಾನು 50 ಪಾತ್ರೆ ತುಳಿಯಂಗಿರಲ್ಲ ಅದಕ್ಕೆ. ಸೊ ನಮ್ಮ ಸಾರು ಹೀಗಿದೆ. ಇದು ಒಗ್ಗರಣೆ ಹಾಕೋಬಿಟ್ಟು ಆಯ್ತು. ಓನ್ಸಿನಿ ಕೂಕು ವಿಡಿಯೋ ಮಾಡಬೇಕಾ? ಓಕೆಮ್ಮ, ಕೊಡಮ್ಮ. ಕೂಕು ವಿಡಿಯೋ ಮಾಡಬೇಕಾ? ತೋರ್ಸಮ್ಮ. ಶೋಯೋ ಕೂಕು. ವಾವ್, ಸೋ ನೈಸ್ ಮೈ ಬೇಬಿ. ಶೋಯೋ ಕೂಕು. ಏನ್ ಬೇಕು? ಕೂಗು ತೋರ್ಸು. ನೈಸ್. ಓಕೆನಾ? ಖುಷಿನಾ? ಓಕೆ, ಲವ್ ಯು. ಸೊ ನಾವು ಅವಾಗಲೇ ಹುಣಸೆ ಹಣ್ಣು ಹುಣಿ ಹಾಕಿದ್ವಲ್ಲ ನೋಡಿ, ಹಿಂಗೆ ಕಲರ್ ಬಿಡ್ಕೊಂಡಿದೆ. ಇದನ್ನ ಕಲಿಸ್ತಾ ಇದ್ದೀನಿ ಇವಾಗ. ನಾನು ಪಲ್ಪೆಲ್ಲ ತೊಗೊಂಡು ಲಾಸ್ಟಲ್ಲಿ ಮಿಕ್ಕಿರೋ ಗಷ್ಟನ ಎಸೆದ್ಬಿಡ್ತೀನಿ ನಾನು. ಇವಾಗ ಹುಣಸೆಹಣ್ಣು ಹುಳಿ ಹಾಕಿದೆ. ಸೊ ಅದಾದ್ಮೇಲೆ ಸಿಮ್ಮಲ್ಲಿ ಇಟ್ಟಿದ್ದೀನಿ ಸ್ಟವ್ನ, ತಿರುಗಿಸ್ತೀನಿ. ಒಂದು ಸಣ್ಣ ಕುದಿ ಬರ್ತಾ ಇರಲಿ. ಇನ್ನೊಂದು ಕಡೆ ನಾನು ಒಗ್ಗರಣೆ ಹಾಕೋತೀನಿ. ಸೊ ಇವಾಗ ಸಾರಿಗೆ ಒಗ್ಗರಣೆ, ಎಣ್ಣೆ ಒಂದು ತಕ್ಕ ಮಟ್ಟಕ್ಕೆ ಕಾದಿದೆ. ಸಾಸಿವೆ ಹಾಕೊಳ್ಳೋಣ. ಪರವಾಗಿಲ್ಲ, ಕಾದಿದೆ. ನನ್ನ ಸಾಸಿವೆ ಎಲ್ಲ ಸಿಡಿತಾ ಇದೆ. ಅದಾದ್ಮೇಲೆ ಇಂಗು, ಒಂದು 2 ಕೆಂಪು ಮೆಣಸಿನ್ಕಾಯಿ, ಅದಕ್ಕೆ 2 ಪೀಸ್ ಮಾಡಿದ್ದೀನಿ ಅಷ್ಟೇ. ನಾವು ಅವಾಗಲೇ ಕಟ್ ಮಾಡಿ ಇಟ್ಕೊಂಡಿಲ್ಲ. ಇದು ಒಂದು 2 ನಿಮಿಷ ಚೆನ್ನಾಗಿ ಸಾಫ್ಟ್ ಮಾಡ್ಕೊಂಡು ನಮ್ಮ ಸಾರು ಒಳಗಡೆ ಇಟ್ಬಿಡ್ತೀವಿ. ಓಕೆ, ನಮ್ಮ ಸಾರಿಗೆ ಇವಾಗ ಒಗ್ಗರಣೆನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಒಗ್ಗರಣೆ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿ ಆಗಿದೆ. ಸೊ 1-2 ಕುದಿ ಬಂದರೆ ಒಗ್ಗರಣೆ ಜೊತೆ ನಮ್ಮ ಸಾರು ರೆಡಿ. ಅದ್ರ ಮೇಲೆ ಒಂಚೂರು ಕೊರಿಯಂಡರ್ ಗಾರ್ನಿಷ್ ಮಾಡಿಬಿಡೋದು ಅಷ್ಟೇ. ಈ ಥರ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಸಿಮ್ಮಲ್ಲಿ ಬೇಯಿಸ್ತೀನಿ. ಚೆನ್ನಾಗಿ ಇಟ್ಕೊಳ್ಳಿ ಮಸಾಲೆ ಒಗ್ಗರಣೆ 2 ಒಟ್ಟಿಗೆ ಅಂತ. ಈಗ ನಮ್ಮ ಸಾರಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೆ. 5 ನಿಮಿಷ ಆಯಿತು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸೊ ಕುದಿ ಬಂದೆ ನೋಡಿ ಹೆಂಗೆ ಕಾಣ್ತಾ ಇದೆ ಅಂತ. ಸೊ ಇದ್ರ ಮೇಲೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಹಂಗೆ ಒಂದು ರೌಂಡ್ ಚೆನ್ನಾಗಿ ತಿರುಗಿಸ್ಬಿಟ್ಟು ಸ್ಟವ್ ಆಫ್ ಮಾಡಿದ್ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕೋದು. ಸ್ಟವ್ ಆನ್ ಆಗಿರ್ಬೇಕಾದ್ರೆ ನಾನು ಹಾಕಲ್ಲ. ಅದು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಸುಮ್ಮನೆ ನಾನು ಹಂಗೇನೆ ಲಿಡ್ ಮುಚ್ಚಿಬಿಡ್ತೀನಿ. ಬಿಕಾಸ್ ಆ ಕೊತ್ತಂಬರಿ ಸೊಪ್ಪು ಘಮ ಎಲ್ಲ ಹಂಗೆ ಸಾರಲ್ಲಿ ಇಡ್ತಿರುತ್ತೆ ಅಂತ. ಫ್ರೆಶ್ ಆಗಿರುತ್ತೆ ಸ್ಟವ್ ಆಫ್ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ. ಅಡುಗೆ ಕೆಲಸ ಪೂರ್ತಿ ಮುಗ್ದಿದೆ. ಇವಾಗ ಅನ್ನ ಸಾರು ಪಲ್ಯ ಆಮೇಲೆ ನನ್ನ ಮಗಳಿಗೆ ತಿಂಡಿ ಎಲ್ಲ ರೆಡಿ ಇದೆ. ಈಗ ಅಡುಗೆ ಮನೇನ ಫುಲ್ ಡೀಪಾಗಿ ಕ್ಲೀನ್ ಮಾಡಿ ಕ್ಲೋಸ್ ಮಾಡಿಬಿಡ್ತಾ ಇದ್ದೀನಿ. ಸೊ ದ್ಯಾಟ್ ನಾವು ಇವಾಗ ಆರಾಮಾಗಿ ಈಚೆಗಡೆ ಹೋಗ್ಬೋದು ಅಂತ. ಹಾಗೆ ಬೆಳಿಗ್ಗೆ ಪಾತ್ರೆ ತೊಳೆದಿದ್ದಲ್ಲ ಅಲ್ಲೇ ಬಕೆಟಲ್ಲೇ ಇತ್ತು. ಸೊ ಅದನ್ನ ಕೂಡ ನಾನು ಇವಾಗ ಜೋಡಿಸ್ಕೊಂಡ್ಬಿಡ್ತಾ ಇದ್ದೀನಿ. ಏನು ಅಡುಗೆ ಮನೇಲಿ ಕೆಲಸ ಮಿಕ್ಕೇ ಇರಲ್ಲ ಇನ್ನು. ಮನೀಶು ಕೂಡ ಮಮ್ಮ ಬ್ರಷ್ ಮಾಡುತ್ತೆ ಮಾಡ್ಕೋಬೇಕು. ಇಲ್ಲಿ ಮೇಲೆ ಅಪ್ಪ ಇಲ್ಲಿ ಈ ಮೇಲೆ ಮೇಲೆ ಅಪ್ಪಟ್ಟಿ ಹಿಂಗೆ ಮಾಡಿ. ಗುಡ್ ಗರ್ಲ್. ನೀಟಾಗಿ ಉಜ್ಜು 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 ಉಜ್ಜು. ಇವಾಗ ಬ್ರೇಕ್ಫಾಸ್ಟ್ಗೆ ಸಿಂಪಲ್ ಓವರ್ನೈಟ್ ಸೋಪ್ ಓಟ್ ಮೇಲ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ನೈಟೇ ನಾನು ಓಟ್ಸ್ನ ಮತ್ತು ಚಿಯಾ ಸೀಡ್ಸ್ನ ಹಾಕ್ಕೊಂಡು ನಾನು ಸೋಪ್ ಮಾಡಿ ಇಟ್ಟಿದ್ದೆ, ಸ್ವಲ್ಪ ಹಾಲು ಹಾಕ್ಬಿಟ್ಟು. ಆ್ಯಂಡ್ ಈ ಥರ ಆಗಿದೆ ನೋಡಿ ಅದು. ಸೊ ಒಂದು 3 ಸ್ಪೂನ್ ಓಟ್ಸಿಗೆ ನಾನು 1 ಸ್ಪೂನ್ ಚಿಯಾ ಸೀಡ್ಸ್ ಹಾಕಿದೆ. ಸೊ ಅದು ಈ ಥರ ನೀಟಾಗಿ ಕ್ರೀಮಿಯಾಗಿ ಆಗಿದೆ. ಕೆಲವು ದಿನಗಳಲ್ಲಿ ನಂಗೆ ಮಸಾಲೆ ಬೆಳಿಗ್ಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಸೊ ಅವಾಗ ಈ ಥರ ಓಟ್ ಮೇಲ್ ಮಾಡ್ಕೊಂಡು ಅದಕ್ಕೆ ಫ್ರೂಟ್ಸ್ ಎಲ್ಲ ಹಾಕೊಂಡು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಲು ಹಾಕ್ಕೊಂಡು ನಾನು ಈ ಥರ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಾನು ಇದಕ್ಕೆ ಬಾಳೆಹಣ್ಣು ಸೇರಿಸ್ಕೊತಾ ಇದ್ದೀನಿ. ಒಂದು ದೊಡ್ಡ ಬಾಳೆಹಣ್ಣು. ನೀವು ಏಲಕ್ಕಿ ಬಾಳೆಹಣ್ಣಾರು ಹಾಕ್ಕೊಬೋದು, ಪಚ್ಚ ಬಾಳೆಹಣ್ಣಾರು ಹಾಕ್ಕೊಬೋದು. ಅದು ನಿಮ್ಮ ಚಾಯ್ಸು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕ್ಕೊಬೋದು. ನಂಗೆ ಯೂಶ್ವಲಿ ಪಚ್ಚ ಬಾಳೆಹಣ್ಣು ಜಾಸ್ತಿ ಇಷ್ಟ ಆಗುತ್ತೆ ಬಿಕಾಸ್ ಅದು ಸ್ವೀಟ್ ಆಗಿರುತ್ತಲ್ಲ ಅದಕ್ಕೆ. ಆ್ಯಂಡ್ ಏಲಕ್ಕಿ ಬಾಳೆಹಣ್ಣು ಒಂದೊಂದ್ಸತಿ ಮನೇಲಿದ್ದಾಗ ನಾನು ಅದನ್ನು ಯೂಸ್ ಮಾಡ್ಕೊತೀನಿ. ಇವತ್ತು ನಾನು ಪಚ್ಚ ಬಾಳೆಹಣ್ಣು ಉಪಯೋಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಆ್ಯಪಲ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ನಾನು ಒಂದು ಅರ್ಧ ಆ್ಯಪಲ್ ಯೂಸ್ ಮಾಡ್ತೀನಿ ಅಷ್ಟೇ, ಫುಲ್ ಆ್ಯಪಲ್ ಯೂಸ್ ಮಾಡಲ್ಲ. ನನಗಂತೂ ಬನಾನಾ ಆ್ಯಪಲ್ ಕಾಂಬಿನೇಷನ್ ಸಖತ್ ಇಷ್ಟ. ಕೆಲವು ಸತಿ ಟೈಮ್ ಇದ್ದಾಗ ಹಿಂದೆಗಡೆ ಸಿಪ್ಪೆ ಎಲ್ಲ ಬಿಡಿಸಿ ಹಾಕೋತೀನಿ. ನಂಗೆ ಗೊತ್ತು ವ್ಯಾಕ್ಸ್ ಎಲ್ಲ ಇರುತ್ತೆ ಅಂತ, ಬಟ್ ಸ್ಟಿಲ್ ಒಂದೊಂದ್ಸತಿ ಟೈಮ್ ಇಲ್ಲದಿದ್ದಾಗ ಹಿಂಗೆ ರ್ಯಾಂಡಮ್ ಆಗಿ ಚಾಪ್ ಮಾಡಿ ಹಾಕೊಂಡ್ಬಿಡ್ತೀನಿ, ಏನು ಮಾಡೋಕ್ಕಾಗಲ್ಲ ಅಂತ. ಸಿಂಪಲ್ ಬನಾನಾ ಆ್ಯಪಲ್ ಓಟ್ಸ್ ಚಿಯಾ ಪುಡಿಂಗ್ ರೆಡಿ ಆಯಿತು. ಸೊ ಬ್ರೇಕ್ಫಾಸ್ಟ್ ತಿಂತಾ ಹಂಗೇನೆ ನನ್ನ ಮಗಳದು ಪ್ಯಾಕ್ ಮಾಡ್ಕೊಂಡ್ಬಿಡೋಣ. ಅವಳು ತಿಂಡಿ ತಿನ್ಸ್ಬಿಟ್ಟೆ. ಇವಾಗ ನನ್ನ ತಿಂಡಿ ಮತ್ತೆ ನನ್ನ ಮಗಳು ತಿಂಡಿ ಮಿಕ್ಕಿದೆ. ಸಾರಿ, ನನ್ನ ಗಂಡನ ತಿಂಡಿ ಮಿಕ್ಕಿದೆ.
ಅವಳ ಬ್ಯಾಗಲ್ಲಿ ಏನೇನು ಇಟ್ಕೊಂತ ಇದೀನಿ ತೋರಿಸ್ತೀನಿ. ಸೊ ನಾನಿಲ್ಲಿ ಅವಳದೇ ಡೈಪರ್ ಇನ್ ಕೇಸ್ ಎಮರ್ಜೆನ್ಸಿ ಬೇಕಾಯ್ತು ಅಂದ್ರೆ, ಅವಳ ಮೋಷನ್ ಪಾಸ್ ಮಾಡ್ಬೇಕು ಅಂದ್ರೆ, ಸಡನ್ ಆಗಿ ಕೇಳಿದ್ರೆ ಗಾಡಿಲೆಲ್ಲ ಓಡಾಡೋದ್ರಿಂದ ಇದೊಂದು ಎಮರ್ಜೆನ್ಸಿ ಇಟ್ಕೊಂಡಿರ್ತೀನಿ. ಅದ್ರ ಜೊತೆಗೆ ಇದು ಅವಳ ಗ್ಲಾಸಸ್, ಸ್ವಿಮ್ಮಿಂಗ್ ಗ್ಲಾಸಸ್ ಅದಿದೆ. ಅಂಡ್ ಇವಾಗ ಅವಳಿಗೆ ಈ ಬಟ್ಟೆ ಹಾಕೊಂಡು ಕರ್ಕೊಂಡು ಹೋಗ್ತೀನಿ, ಬರ್ಬೇಕಾದ್ರೆ ಇದೇ ಬಟ್ಟೆ ಹಾಕೊಂಡು ಕರ್ಕೊಂಡ್ ಬರ್ತೀನಿ. ಅದನ್ನ ಆಚೆನೆ ಇಟ್ಕೊಳ್ಳೋಣ. ಅವಳು ಇವಾಗ ತಿಂಡಿ ತಿನ್ಲಲ್ಲ, ಸೊ ಅವಳಿಗೊಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಬಿಟ್ಬಿಟ್ಟು ಆಮೇಲೆ ರೆಡಿ ಮಾಡ್ತೀನಿ. ಅದ್ ಬಿಟ್ಟು ಅವಳು ಸನ್ಸ್ಕ್ರೀನ್ ನಾನು ಇನ್ನ ಪರ್ಚೇಸ್ ಮಾಡಿಲ್ಲ, ಸೊ ಬಿಸಿ ಇರೋದ್ರಿಂದ ಅದೊಂದು ತಗೋಬೇಕು. ತಗೊಂಡ್ಮೇಲೆ ಹೇಳ್ತೀನಿ ಯಾಕೆ ತಗೊಂಡೆ ಅಂತ. ಸೊ ಇದು ಅವಳು ಸ್ವಿಮ್ ಮಾಡಿದ್ಮೇಲೆ ವೆಟ್ ಕ್ಲೋತ್ಸ್ ನ ಹಾಕಕ್ಕೆ ಅಂತ ಒಂದು ಕವರು ಹಾಕೊಳ್ಳೋಣ. ಅದ್ರ ಜೊತೆಗೆ ಅವಳು ಮೈ ಒರ್ಸಕ್ಕೆ ಅಂತ ಟವಲ್. ಇದೊಳು ಸ್ವಿಮ್ಮಿಂಗ್ ಕ್ಯಾಪು ಸಖತ್ ಟೈಟ್ ಆಗಿರುತ್ತೆ ಮಾತ್ರ, ಫುಲ್ ಎಲಾಸ್ಟಿಕ್, ಕಿವಿಗೊಂಚೂರು ನೀರು ಹೋಗದೆ ಸೇವ್ ಮಾಡುತ್ತೆ. ಇದೊಳು ಸ್ವಿಮ್ಮಿಂಗ್ ಡ್ರೆಸ್ ಸಖತ್ ಕ್ಯೂಟ್ ಆಗಿದೆ ಮಾತ್ರ, ಅವಳ ಸೈಜ್ಗಂತೂ ಕರೆಕ್ಟ್ ಆಗಿ ಪರ್ಫೆಕ್ಟ್ ಫಿಟ್ ಆಗುತ್ತೆ. 2 ಕಲರ್ ಇತ್ತು, ನಾನು ಈ ಕಲರ್ ತಗೊಂಡೆ, ಅವಳ ಸ್ಕಿನ್ ಟೋನ್ಗೆ ಚೆನ್ನಾಗಿ ಕಾಣುತ್ತೆ ಅಂತ. ಇದೊಂದು ವಾಟರ್ ಬಾಟಲ್ ಅವಳು ತಗೋತಾ ಇದೀನಿ. ಈ ವಾಟರ್ ಬಾಟಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಅವಳು ಹೆಂಗ್ ತಿರುಗಿಸಿದ್ರು ನೀರ್ ಕೆಳಗ್ ಚೆಲ್ಲಲ್ಲ, ಈಚೆ ಸ್ಪಿಲ್ ಆಗಲ್ಲ, ಏನು ಇಲ್ಲ. ಅವಳು ಸಕ್ ಮಾಡಿದ್ರೆ ಮಾತ್ರ ನೀರ್ ಈಚೆ ಬರೋದು. ಇದನ್ನ ಬೀಳ್ಸಿ ಹೊಡೆದಾಕಿ ಯಾವ ತರ ಮಾಡಿದಾಳೆ. ಇಟ್ ಕಾಸ್ಟ್ಲಿ ಕೂಡ ಈ ಬಾಟಲ್, ಸೊ ಇಟ್ಸ್ ಓಕೆ. ಹಂಗೆ ಎತ್ಕೊಂಡು ಓಡಾಡೋದು. ಇನ್ನ ಅಂದ್ರೆ ಎಷ್ಟಂದ್ರೂ ಹೊಡೆದಾಗ್ತಾ ಇರ್ತಾಳೆ. ಸೊ ಇನ್ನು ಫುಲ್ ಸಾಯ್ಸಕ್ಕಂಗ ಅದನ್ನ ಯೂಸ್ ಮಾಡೋಣ. ಇದು ಲವ್ ಲ್ಯಾಪ್ದು, ಚೆಕ್ ಮಾಡಿ ನಿಮ್ಗೂ ಬೇಕಂದ್ರೆ ಹೆಲ್ಪ್ ಆಗುತ್ತೆ. ಸ್ಪಿಲ್ ಆಗಲ್ಲ, ಒಂಚೂರು ನೀರ್ ಸ್ಪಿಲ್ ಆಗಲ್ಲ ಇದರಲ್ಲಿ. ಇದನ್ನ ಮಾತ್ರ ಯಾವಾಗ್ಲೂ ಇಟ್ಕೊಂಡಿರ್ತಾಳೆ. ಇದೊಂದು 50 ರೂಪಾಯಿ ಕನ್ನಡಕ. ಅವಳಿಗೆ ಇದನ್ನ ಸ್ವ್ಯಾಗ್ ತರ ಹಾಕೊಂಡು ಹೋಗಕ್ಕೆ ಹಾಕೋಬರಕ್ಕೆ ಇಷ್ಟ. ಈ ತರದ್ ಒಂದು 10 ತರ ತಂದು ಇಟ್ಕೊಂಡಿದೀನಿ. ಲಾಸ್ಟ್ ಟೈಮ್ ನಾನು ಬ್ಲಾಗ್ ಅಲ್ಲಿ ತೋರಿಸಿದೀನಿ ಡಿಮಾರ್ಟ್ ಅಲ್ಲಿ, ಅದು ಇನ್ನ ಬರ್ತಾ ಇದೆ. ಸೊ ಆಗ್ಲೂ 3-4 ಕೊಡ್ತೀವಿ ಸಾಕಾಯ್ತು. ಇವಾಗ ನೆಕ್ಸ್ಟ್ ಇದನ್ನ ಇಟ್ಕೊಂಡಿದ್ದಾಳೆ. ಈಗ ಅವಳು ಸ್ವಿಮ್ಮಿಂಗ್ ಕ್ಲಾಸಿಗೆ ಬಂದಿದ್ದೀವಿ ಆ್ಯಂಡ್ ಅವಳಿಗೆ ಈ ಥರ ಇದೊಂದು ಕೀ ಪ್ಯಾಡ್ ಅಂತ ಅಂತಾರಂತೆ, ಇದನ್ನ ಇಟ್ಕೊಂಡು ವಾಕ್ ಮಾಡೋದನ್ನು ಅವ್ರು ಹೇಳ್ಕೊಡ್ತಾಯಿದ್ರು. ಸೊ ನಾನು ಹಂಗೆ ಹೆಲ್ಪ್ ಮಾಡ್ತಾಯಿದ್ದೆ. ಇವಳಿಗೆ ನಾನು ಬಂದರೆ ನಾನು ಜೊತೆಗೆ ನೀರೊಳಗಡೆ ಇಳಿಬೇಕು, ಅದೇ ಅವಳ ಕಂಡೀಷನು. ಸೊ ಅದನ್ನು ಇಟ್ಕೊಂಡು ಓಡಾಡೋ ಬದಲು ನನಗೆ ಕ್ಯಾಚ್ ಕೊಡ್ತಾಯಿದ್ಲು. ಕೊನೆಗೆ ಅವಳಿಗೆ ಹೇಳ್ಕೊಟ್ಟಿದ್ದಾಯ್ತು. ಅದೊಂದು ತಗೋಬಿಡೆ ಅವಳಿಗೆ, ಅದೊಂದು ತಕೊಂಡ್ಬಿಡಣ. ಏನು ಬೇಕಾ ಓದೆ? ಹಾ ಸ್ವಿಮ್ಮಿಂಗ್ ಮುಗಿಸಿ ಮನೆಗೆ ಬಂದ ತಕ್ಷಣ ಊಟ ಹೇಗಿದ್ರು ರೆಡಿ ಇತ್ತು. ಪನ್ನೀರ್ ಮಾತ್ರ ಒಂದು ಸಾಟೆ ಮಾಡಿಕೊಂಡು ಈ ಥರ ಇತ್ತು ನನ್ನ ಲಂಚ್ ಪ್ಲೇಟ್. ಸೊ ನೋಡಿದ್ರಿ ಅಲ್ವಾ ನಾನು ಯಾವ ತರ ಮೀಲ್ ಪ್ರೆಪ್ ಫುಲ್ ಡೇಗ್ ಮಾಡ್ಕೊಂಡಿದ್ದೆ. ಈಗ ಮಧ್ಯಾಹ್ನಕ್ಕೆ ಏನ್ ಮಾಡಿದೀನಿ, ಅನ್ನ ಸಾರು ಮತ್ತೆ ಸಾಟೆಡ್ ವೆಜ್ಜೀಸ್, ನಾನು ಅದನ್ನೇ ನೈಟ್ಗೂ ತಿನ್ನೋದು. ಅಂಡ್ ಪ್ರೋಟೀನ್ಗೆ ಅಂತ ಇವತ್ತು ನಾವು ನಾನ್ ವೆಜ್ ತಿನ್ನೋಲ್ಲ, ಸೊ ವೆಜ್ ಪನ್ನೀರ್ ಯೂಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಕಾಳುಗಳ ಪ್ಲಾನ್ ಇತ್ತು, ನೆನ್ನೆ ರಾತ್ರಿ ಹುನಿ ಹಾಕೋದು ಮರ್ತೋದೆ. ಇಲ್ಲಾಂದ್ರೆ ಕಾಳು ತಗೊಂತಾ ಇದೆ, ಅದು ಚೆನ್ನಾಗಿರುತ್ತೆ, ನಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಓಟ್ಸ್ ತಿಂದಿದ್ದು ಅಂಡ್ ನನ್ನ ಹಸ್ಬೆಂಡ್ಗೆ ಬೇಸನ್ ದೋಸೆ ಮತ್ತೆ ಯೋಗಟ್ ಹಾಕೊಟ್ಟಿದೆ. ಅವ್ರಿಗೆ ಮಸಾಲೆ ತರ ಅಂದ್ರೆ ನಾರ್ಮಲ್ ಫುಡ್ ತಿನ್ನಕ್ಕೆ ಇಷ್ಟ. ಅಂಡ್ ನನಗೆ ಬೆಳಿಗ್ಗೆ ಎದ್ದಾಗ ಸ್ವಲ್ಪ ಹೊಟ್ಟೆ ತಣ್ಣಗಿರೋ ತರ ತಿನ್ನಕ್ಕೆ ಇಷ್ಟ, ಬಿಕಾಸ್ ಹೊರಗಡೆ ಬಿಸಿಲಿಗೆ ಹೋಗೋದ್ರಿಂದ ನಾನು ಹೆವಿಯಾಗಿ ತಿನ್ಕೊಂಡ್ರೆ ಹಿಂಸೆ ಆಗುತ್ತೆ ಅಂತ. ಸೊ ಈ ತರ ಮೀಲ್ ಪ್ರೆಪಿಂಗ್ ಪ್ಲಾನಿಂಗ್ ಇಂದ ನಾವು ನಮ್ಮ ವೇಟ್ ನ ಮತ್ತೆ ಹೆಲ್ದಿ ಲೈಫ್ ಸ್ಟೈಲ್ ನ ಮೇಂಟೈನ್ ಮಾಡಬಹುದು. ಬೆಳಗ್ಗೆ ಎದ್ದು ವರ್ಕೌಟ್ ಮಾಡ್ಬೇಕಂತ ಅನ್ಕೊಂಡಿದೆ, ಬಟ್ ಅದು ಆಗ್ಲಿಲ್ಲ. ಬಿಕಾಸ್ ಪ್ರಿಯಾರಿಟಿ ವರ್ಕ್ ಹೇಳಿದ್ನಲ್ಲ, ಫಸ್ಟು ಅಡುಗೆ ಮುಗಿಸೋದು, ಆಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಪೋಸ್ಟ್ ಏನದು ಅಡುಗೆ ಎಲ್ಲ ಆದಮೇಲೆ ನನ್ನ ಮಗಳು ಬ್ಯಾಕ್ ಪ್ಯಾಕ್ ಮಾಡೋದು, ನನ್ನ ಮಗಳು ತಿಂಡಿ, ಅವಳ ಸ್ನಾನ, ಆ ಥರ ಅವಳದೇ ಎಷ್ಟೊಂದು ಕೆಲಸಗಳಿರುತ್ತಲ್ಲ ಅದೆಲ್ಲ ಮುಗಿಸಿ. ಸೊ ಇವಾಗ ನಾವು ಸ್ವಿಮ್ಮಿಂಗ್ ಹೋಗಿ ಬಂದರೆ ಆಲ್ಮೋಸ್ಟ್ ನಂಗೆ ಕಾರ್ಡಿಯೋ ಆಗೋಗುತ್ತೆ. ಯಾಕಂದರೆ ನೀರಲ್ಲಿ ಓಡಾಡಿಸ್ತಾಳೆ, ನಡೆಸ್ತಾಳೆ, ಜಂಪ್ ಹೊಡಿಸ್ತಾಳೆ, ಎಲ್ಲ ಮುಗ್ದೋಗುತ್ತೆ. ಬಂದ ತಕ್ಷಣ ಇಬ್ರಿಗೂ ಹೊಟ್ಟೆ ಹಸಿತಾ ಇರುತ್ತೆ. ಸೊ ನಾವು ಇಮಿಡಿಯೇಟ್ ಆಗಿ ಹೆಂಗಿದ್ರು ಅಡುಗೆ ರೆಡಿ ಇದಲ್ವ, ಅಡುಗೆ ತಿನ್ಕೊಂಡ್ಬಿಡ್ತೀನಿ. ನನ್ನ ಮಗಳಿಗೆ ಅವಳಿಗೆ ಏನು ಬೇಕು ಅದನ್ನು ತಿನ್ನಿಸ್ತೀನಿ. ಸಮಟೈಮ್ಸ್ ಅನ್ನ ತಿಂತಾಳೆ, ಸಮಟೈಮ್ಸ್ ಚಪಾತಿ ತಿಂತಾಳೆ. ಅವಳು ಏನು ಕೇಳ್ತಾಳೆ ಅದನ್ನು ತಿನ್ನಿಸ್ತೀನಿ. ಅವನ ಜೊತೆಗೆ ಒಂದು ದೊಡ್ಡ ಇದು ಬಾಟ್ಲಲ್ಲಿ ಹಾಲು ಕೊಡ್ತೀನಿ ನಾನು ಅವಳಿಗೆ. ಅದಾದಮೇಲೆ ನನಗೆ ಒಂದು ಸ್ವಲ್ಪ ಅವಳು ಮಲಗಿದ್ಮೇಲೆ ನಂದು ಆಫೀಸ್ ಕೆಲಸ ಎಲ್ಲ ಏನಿದೆ ಅದಷ್ಟು ಮುಗಿಸ್ಕೊಂಡು
ಆಮೇಲೆ ವರ್ಕೌಟಿಗೆ ನಿಂತ್ಕೊತೀನಿ. ಸೊ ದಟ್ ಅವ್ಳು ಮಲಗಿರೋ ಟೈಮಲ್ಲಿ ವರ್ಕೌಟ್ ಮಾಡ್ಕೊಂಬಿಟ್ರೆ ಈಸಿ. ಅವಳು ಎದ್ದ ಮೇಲೆ ವರ್ಕೌಟ್ ಮಾಡ್ತೀನಿ ಒಂದೊಂದ್ಸತಿ. ಏನಂದರೆ ಅವಳಿಗೆ ಇವಾಗ ಆಟ ಜಾಸ್ತಿ ಆಗ್ಬಿಟ್ಟಿದೆ. ಅವ್ರ ಅಮ್ಮ ಅಂದರೆ ಆಟ ಸಾಮಾನು ಥರ ಟ್ರೀಟ್ ಮಾಡ್ತಾಳೆ. ನಾನು ಸ್ಕ್ವಾಟ್ಸ್ ಮಾಡ್ತಿರ್ತೀನಿ, ಬಂದು ಕಾಲು ಹಿಡ್ಕೊಂಡ್ಬಿಡ್ತಾಳೆ. ಇಲ್ಲ ವೆಯ್ಟ್ ಲಿಫ್ಟ್ ಮಾಡ್ತಿರ್ತೀನಿ, ಬಂದು ಕಾಲು ಅಡಿಯಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಸೊ ಇದೆಲ್ಲ ಮಾಡೋದ್ರಿಂದ ಅವ್ಳು ಮಲಗ್ದಾಗ ಮಾಡ್ಕೊಳ್ಳೋದು ಒಳ್ಳೇದು. ಬಿಕಾಸ್ ನಂಗೆ ಸ್ವಲ್ಪ ಭಯ, ಬಿಡಿಸ್ಬಿಟ್ರೆ ವೆಯ್ಟ್ಸ್ನ, ಇಲ್ಲ ನಾನು ಬಿದ್ದರೆ ಅವಳ ಮೇಲೆ ಆ ಥರ ಏನೇನೋ ಯೋಚನೆಗಳು ಬರುತ್ತೆ. ಅದಕ್ಕೋಸ್ಕರ ಅವ್ಳು ಮಲಗಿರ್ಬೇಕಾದ್ರೆ ಆದಷ್ಟು ಟ್ರೈ ಮಾಡ್ತೀನಿ ವರ್ಕೌಟ್ ಮಾಡಿ ಮುಗ್ಸೋಕ್ಕೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ, ಸಿ ಯು. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಏನ ಕ್ಲಿಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಲಿಕ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು, ಲೈಕ್ ಸ್ವಿಮ್ಮಿಂಗ್ ಮೇಲೆ, ಇಲ್ಲ ಅಂದರೆ ನನ್ನ ಮಗಳನ್ನ ಯಾವ ಥರ ನೋಡ್ಕೊಳ್ಳೋದ್ರ ಮೇಲೆ, ಇಲ್ಲ ನನ್ನ 20 kg ವೆಯ್ಟ್ ಲಾಸ್ ಜರ್ನಿ ಮೇಲೆ, ಆ್ಯಂಡ್ ಹೆಲ್ದಿ ಮೀಲ್ ಪ್ರಿಪ್ ಮಾಡೋದ್ಮೇಲೆ, ಇಲ್ಲ ವರ್ಕೌಟ್ಸ್ ಮೇಲೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ದಟ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದಷ್ಟನ್ನು ಕವರ್ ಮಾಡಿ ನಿಮಗೆ ಬೇಕಾಗಿರೋ ಕ್ಲಾರಿಟಿನ ಎಷ್ಟಾಗುತ್ತೆ ಅಷ್ಟು ನಿಮಗೆ ತಿಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.